ಸ್ನೇಹಿತರೆ ನಮಸ್ಕಾರ. ಈ ಕತೆ ನೀವು ಕೇಳಿರ್ತೀರ, ಆದರೆ ಪೂರ್ತಿ ಕೇಳಿ, ಯಾಕಂದರೆ ಟ್ವಿಸ್ಟ್ ಇರೋದೇ ಲಾಸ್ಟಲ್ಲಿ. ಏನು ಅಂದರೆ, ಒಂದ್ಸರಿ ಒಬ್ಬರು ಗಂಡ ಹೆಂಡತಿ ಇರ್ತಾರೆ, ತುಂಬ ಕಿತ್ತಾಡ್ಕೊಂಡು ಹೆಂಡತಿ ನಾನು ಬೇರೆ ಮನೆಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಹೋಗ್ಬಿಟ್ಟಿರ್ತಾಳೆ. ಗಂಡನಿಗೆ ಸ್ವಲ್ಪ ದಿನಗಳ ನಂತರ ಗಂಡನಿಗನ್ಸುತ್ತೆ, ಹೌದಲ್ವಾ ನಂದು ತಪ್ಪಿದೆ, ನಾನು ಯಾಕೆ ಅಷ್ಟೊಂದು ಕೋಪ ಮಾಡ್ಕೋಬೇಕಿತ್ತು ಅಂತ ಹೇಳಿ ಹೆಂಡತಿಗೆ ಗಂಡ ಫೋನ್ ಮಾಡ್ತಾನೆ. ಫೋನ್ ಮಾಡಿದಾಗ ಹೆಂಡತಿ ಫೋನನ್ನು ತಗೊಂಡು ಮತ್ತೆ ಒಂದು ಸ್ವಲ್ಪ ಬಾಕಿ ಇತ್ತಲ್ಲ ಕಿತ್ತಾಡಿದ್ದು, ಅದೆಲ್ಲ ಕಂಪ್ಲೀಟ್ ಮಾಡ್ಕೋತಾರೆ ಫೋನಲ್ಲಿ. ಮಾಡ್ಕೊಂಡ ನಂತರ ಆಮೇಲೆ ಹೆಂಡತಿ ಹೇಳ್ತಾಳೆ, ಈಗಲಾದರೂ ಫೋನ್ ಮಾಡಿದ್ರಲ್ಲ ಅಂತ ಹೇಳಿ. ಗಂಡ ಆಯಿತು, ನೀನಿನ್ನ ವಾಪಸ್ ಬಂದ್ಬಿಡು ನಮ್ಮ ಮನೆಗೆ ಅಂತ ಕರೀತಾನೆ. ಆವಾಗ ಹೆಂಡತಿ ಹೇಳ್ತಾಳೆ, ನಿಮ್ಮ ಹತ್ರ ಯಾವುದಾದ್ರೂ ಗ್ಲಾಸ್ ಇದೆಯಾ ಅಂತ ಕೇಳ್ತಾಳೆ. ಇಲ್ವಲ್ಲ ಅಂತ ಹೇಳಿ, ಏನಕ್ಕೆ ಹೆಂಡತಿ ಹಿಂಗೆ ಕೇಳ್ತಿದ್ದಾಳೆ ಅಂತ ಗಂಡನಿಗೆ ಅನಿಸುತ್ತೆ. ಆಯಿತು ಸರಿ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ಒಂದು ಗ್ಲಾಸನ್ನು ತೊಗೋತಾನೆ. ತೊಗೊಂಡ ನಂತರ ಹೆಂಡತಿ ಹೇಳ್ತಾಳೆ ಫೋನಲ್ಲಿ, ನೀವು ಇವಾಗ ಆ ಗ್ಲಾಸನ್ನು ಜೋರಾಗಿ ನೆಲಕ್ಕೆ ಕುಕ್ಕಿ ಬೀಳಿಸ್ಬಿಡಿ ಅಂತ. ಗಂಡ ಹಾಗೆ ಮಾಡ್ತಾನೆ, ಜೋರಾಗಿ ನೆಲಕ್ಕೆ ಕುಕ್ಕಿ ಅದನ್ನು ಬಿಸಾಕ್ಬಿಡ್ತಾನೆ. ಆವಾಗ ಹೆಂಡತಿ ಫೋನಲ್ಲಿ ಹೇಳ್ತಾಳೆ, ನೀವು ಹೇಗೆ ಇವಾಗ ಗ್ಲಾಸ್ ಎಲ್ಲ ಚೂರಾಗಿದೆಯೋ ಅದೇ ರೀತಿ ನನ್ನ ಮನಸ್ಸು ಕೂಡ ಚೂರಾಗಿದೆ. ನೀವು ಆ ಗ್ಲಾಸನ್ನು ತೊಗೊಂಡು ಅಂಟಿಸ್ಲಿಕ್ಕಾದರೆ ಅದನ್ನು ಅಂಟಿಸಿ ನನಗೆ ಫೋಟೋ ಕಳಿಸಿ, ಆವಾಗ ನಾನು ವಾಪಸ್ ಬರ್ತೀನಿ ಅಂತ ಹೇಳಿ ಹೆಂಡತಿ ಹೇಳ್ತಾಳೆ. ಆವಾಗ ಗಂಡ ಏನು ಹೇಳ್ತಾನೆ, ನಾನು ಬಿಸಾಕಿದ್ದು ಗಾಜಿಂದಲ್ಲ ಸ್ಟೀಲ್ ಗ್ಲಾಸನ್ನು ಅಂತ ಹೇಳ್ತಾನೆ. ಆವಾಗ ಹೆಂಡತಿ ನಕ್ಕಿ, ಆಯಿತು ಸಂಜೆ ಬಂದು ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ಇದೇ ರೀತಿ ನಿಮಗೂ ಜೀವನದಲ್ಲಿ ಯಾವುದೇ ರೀತಿಯ ಕೋಪ, ಮನಸ್ತಾಪ ಏನೇ ಇರಲಿ, ಕಾಂಪ್ರಮೈಸ್ ಆಗಿ ಜೊತೆಯಲ್ಲಿ ಜೀವನನ ಸಾಗಿಸೋದನ್ನು ಕಲೀರಿ. ಧನ್ಯವಾದ.